ನಮಸ್ಕಾರ ಕರ್ನಾಟಕ. ಇವತ್ತಿನ ಬಿಗ್ ಬಾಸ್ನಲ್ಲಿ ಏನೇನಾಯಿತು, ಏನೇನೆಲ್ಲ ಆಗಬೇಕಾಗಿತ್ತು ಎನ್ನುವಂಥ ವಿಚಾರವನ್ನು ಕಡಿಮೆ ಸಮಯದಲ್ಲಿ ಮತ್ತೊಮ್ಮೆ ನಿಮಗೆ ಹೇಳಲಿಕ್ಕೆ ಬಂದಿದ್ದೇನೆ. ಹೆಚ್ಚಿನ ಮಾಹಿತಿಯನ್ನು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಇವತ್ತಿನ ಬಿಗ್ ಬಾಸ್ ಎಪಿಸೋಡ್ನಲ್ಲಿ ಏನೇನಾಯಿತು. ಬೆಳಗ್ಗೆ ನಾವು ನಿನ್ನೆನೇ ಹೇಳ್ದ ಹಾಗೆ ಮಾಳು ಅವರು ತಲೆಯನ್ನು ಬೋಳಿಸ್ಕೊಳ್ಳಿಕ್ಕೆ ಅಥವಾ ಆ ಟಾಸ್ಕಿಗೆ ಮೂರನೇ ಟಾಸ್ಕಲ್ಲಿ ಮಾಡೋರು ತಲೆ ಬೋಳಿಸ್ಕೊಳ್ತಾರೆ ಅನ್ನುವಂಥ ವಿಷಯವನ್ನು ನಿಮಗೆ ಖಂಡಿತವಾಗಲೂ ಹೇಳಿದ್ದೆ ನಿನ್ನೆ. ಅದು ಸತ್ಯವಾಗಿದೆ. ಇವತ್ತು ಬೆಳಗ್ಗೆ ತಾನೇ ಪ್ರೋಮೋದಲ್ಲಿ ಬಿಟ್ಟಿದ್ದಾರೆ. ಸೊ ಅದಾದ ನಂತರ ಮತ್ತೊಂದು ಟಾಸ್ಕಲ್ಲಿ ಏನಾಗುತ್ತೆ ಅಂತಂದರೆ, ರಜತ್ ತಂಡ ಅಶ್ವಿನಿ ಅವರ ತಂಡ ಆಡುವಂಥ ಸಂದರ್ಭದಲ್ಲಿ ಒಂದಷ್ಟು ಟ್ರಿಗರ್ ಆಗುತ್ತೆ. ಅಂದರೆ ಅಶ್ವಿನಿ ಅವರು ಅಲ್ಲಿ ಯಾರಿಗೆ ಅಂತಂದರೆ ಚೈತ್ರ ಅವರಿಗೆ ಪದೇ ಪದೇ ಪ್ರಶ್ನೆ ಮಾಡೋಕ್ಕೆ ಹೋಗ್ತಾರೆ. ಹಾಗಾಗಿ ನೀವು ಪದೇ ಪದೇ ನಂಗೆ ಪ್ರಶ್ನೆ ಮಾಡಬಾರ್ರಿ ಅನ್ನುವಂಥ ಒಂದು ಸ್ವಲ್ಪ ಟ್ರಿಗರ್ ಆಗುತ್ತೆ. ಅದ್ರ ಜೊತೆಗೆ ಚೈತ್ರ ಮತ್ತು ರಜತ್ ಅವರು ಇಬ್ಬರು ಸೇರಿಕೊಂಡು ಅಶ್ವಿನಿ ಮೇಡಮ್ ಅವರಿಗೆ ಒಂದು ಸ್ವಲ್ಪ ಟ್ರಿಗರ್ ಮಾಡ್ತಾರೆ. ಆ ಟ್ರಿಗರಿಂದ ಅಶ್ವಿನಿ ಮೇಡಮ್ ಅವರು ಒಂದಷ್ಟು ಮಾತುಕತೆಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅಲ್ಲಿಂದ ನಂತರ ನೀವು ಬಂದಿದ್ದೀರಿ, ಆ ರೀತಿ ಬಂದಿದ್ದೀರಿ, ಈ ರೀತಿ ಬಂದಿದ್ದೀರಿ ಅನ್ನುವಂಥ ಹಲವಾರು ಚರ್ಚೆಗಳಾಗುತ್ತೆ. ಕೊನೆಗೂ ಮತ್ತೆ ಅಲ್ಲೊಂದಷ್ಟು ಗ್ಯಾಪ್ ಕೊಟ್ಕೊಳ್ತಾ ಮತ್ತು ಕೊನೆಗೆ ಹೊಸ ವಿಷಯ ಏನಪ್ಪ ಅಂತಂದ್ರೆ, ಇಲ್ಲಿ ಅಶ್ವಿನಿ ಮೇಡಮ್ ಅವರಿಗೆ ಮತ್ತು ಚೈತ್ರ ಅವರಿಗೆ ಮತ್ತು ರಜತ್ ಅವರಿಗೆ ಒಂದು ದೊಡ್ಡ ಟ್ರಿಗರ್ ಆಗಿದ್ದು ಕೂಡ ಮರೆಯುವಂಥ ಸಂದರ್ಭ ಬರುತ್ತೆ. ಯಾಕೆ ಅಂತಂದರೆ, ಅಲ್ಲಿ ಬಿಗ್ ಬಾಸ್ ಅವರು ಹೊಸ ಒಂದು ಈ ವಾರ ಕಂಟಿನ್ಯೂಟಿ ಯಾವುದೇ ಟಾಸ್ಕ್ ಇರಲಿಲ್ಲ. ಆ ವಿಲನ್ ಕೊಟ್ಟಿರುವಂಥ ಟಾಸ್ಕ್ಗಳನ್ನೇ ಎಲ್ಲರೂ ಮಾಡ್ತಾ ಹೋದರು. ಬಟ್ ವಿಲನ್ ಅಂತೂ ಬೋರ್ ಆಗೋದ, ವಿಲನೇ ಸೋತೋದ. ಇವ್ರ ಮುಂದೆ ಗಿಲ್ಲಿ ಮುಂದೆ ವಿಲನೇ ಸೋತೋದ. ಅವು ಮಾಡಿರ್ತಕ್ಕಂಥ ಎಲ್ಲ ಟಾಸ್ಕ್ ಕೂಡ ಪಾಸ್ ಗೆದ್ದುಬಿಟ್ಟ ಗಿಲ್ಲಿ. ಸೊ ಅದಾದ ನಂತರ ಇಲ್ಲಿ ಕೊನೆಗೂ ಕೂಡ ಗಿಲ್ಲಿ ಬರೆದಿರುವಂಥ ಹಾಡಿನಿಂದ ಮತ್ತೊಮ್ಮೆ ರಜತ್ ಅವರ ತಂಡ ಗೆಲುವನ್ನು ಸಾಧಿಸಿದೆ. ವಿಶೇಷವಾಗಿ ಏನು ಹೇಳ್ಬೇಕಪ್ಪ ಅಂತಂದರೆ, ಇಲ್ಲಿ ಹೊಸ ಕ್ಯಾಪ್ಟನ್, ಮಹಿಳಾ ಕ್ಯಾಪ್ಟನ್ ಮೊಟ್ಟ ಮೊದಲ ಬಾರಿಗೆ ರಾಶಿಕಾ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಆ ಕ್ಯಾಪ್ಟನ್ನು ಒಬ್ಬ ಉಸ್ತುವಾರಿಯನ್ನು ವಹಿಸ್ತಿರ್ತಾರೆ. ಏನಪ್ಪ ಅಂದರೆ, ಒಂದು VCTV ಕೊಡ್ತಾರೆ, ಹೊಸದೊಂದು VCTV ಕೊಡ್ತಾರೆ. ಅದ್ರ ಬಗ್ಗೆ ಒಂದು ಹಾಡನ್ನು ಬರೀಬೇಕು, ಡ್ಯಾನ್ಸ್ ಮಾಡ್ತಾ ಹಾಡನ್ನು ಹೇಳಬೇಕು. ಅದು ಜನರಿಗೆ ಇಷ್ಟ ಆಗುತ್ತೆ. ಅಥವಾ ಇಲ್ಲಿ ಉಸ್ತುವಾರಿ ವಹಿಸುವಂತಹ ರಾಶಿಕಾ ಅವರು ಯಾರನ್ನು ಇಷ್ಟಪಡ್ತಾರೋ ಆ ಒಂದು ತಂಡ ಗೆಲ್ಲುತ್ತೆ ಎನ್ನುವಂತಹ ಒಂದು ಟಾಸ್ಕನ್ನು ಬಿಗ್ ಬಾಸ್ ಅವರು ಕೊಡ್ತಾರೆ. ಆಗ ಗಿಲ್ಲಿ ರಜತ್ ಅವರ ತಂಡದಲ್ಲಿ ಗಿಲ್ಲಿ ಇರುವಂಥ ಕಾರಣಕ್ಕೋಸ್ಕರ ರಜತ್ ತಂಡಕ್ಕಾಗಿ ಗಿಲ್ಲಿ ಅವರು ಒಂದು ಹಾಡನ್ನು ಬರ್ತಾರೆ, ವಿ ಸಿ ಇದು ತುಂಬ ಕ್ರೇಜಿ ಅಂತೇಳಿ. ವಿ ಸಿ ಇದು ತುಂಬ ಕ್ರೇಜಿ. ಅದಾದ ನಂತರ VC ಇರೋರ ಮನೆಯಲ್ಲಿ ಟೆನ್ಷನ್ ಯಾಕೆ, ಇದು ಫ್ರೀ ಸಬ್ಸ್ಕ್ರಿಪ್ಷನ್ ಅನ್ನುವಂತಹ ಒಂದು ಟ್ಯಾಗ್ಲೈನ್ ಕೊಟ್ಬಿಟ್ಟು ಹಾಡನ್ನು ಅದ್ಭುತವಾಗಿ ಗಿಲ್ಲಿ ಬರೆದಿರ್ತಾನೆ. ಸೊ ಹಾಗಾಗಿ ಕೊನೆಗೆ ಗಿಲ್ಲಿ ತಂಡವು ಕೂಡ ಈ ಒಂದು ಗಿಲ್ಲಿ ಬರೆದಿರುವಂಥ ಹಾಡಿನಿಂದ ರಜತ್ ಅವರ ತಂಡ ಗೆಲ್ಲುತ್ತೆ ಅನ್ನುವಂಥ ಮಾಹಿತಿ ನಿಮಗೆ ಕೊಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಎದುರಾಳಿಯಲ್ಲಿರುವಂತಹ ಒಂದು ಯಾರು ಧ್ರುವಂತ್ ಮತ್ತು ಇವರು ಅಶ್ವಿನಿ ಮೇಡಮ್ ಅವರು ಕೂಡ ತುಂಬ ಚೆನ್ನಾಗೇ ಬರೆದಿರ್ತಾರೆ. ಬಟ್ ಧ್ರುವಂತ್ ಮತ್ತು ಅಶ್ವಿನಿ ಮೇಡಮ್ ಮಾಳು ಅವರು ಸೇರಿಕೊಂಡು ಬರೆದಿರ್ತಾರೆ. ಬಟ್ ಅದು ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿಲ್ಲ. ಅದು ಕ್ಯಾಪ್ಟನ್ಸಿ ಮಾಡ್ತಿರುವಂತಹ ಅಥವಾ ಉಸ್ತುವಾರಿ ಮಾಡ್ತಿರುವಂಥ ರಾಶಿಕಾ ಅವರಿಗೆ ಅದು ಇಷ್ಟ ಆಗಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಗಿಲ್ಲಿ ಅವರ ತಂಡ ಗೆದ್ದಿದೆ. ಗಿಲ್ಲಿ ಅವರು ಬರೆದಿರುವಂಥ ಸಾಹಿತ್ಯ ಗಿಚ್ಚಾಗಿತ್ತು. ಆ ಗಿಚ್ ಸಾಹಿತ್ಯದಿಂದ ರಜತ್ ತಂಡ ಮತ್ತೊಮ್ಮೆ ಗೆದ್ದಿದೆ. ಈಗ ಆ ಒಂದು ಟಿವಿಯನ್ನು ಎಲ್ಲರಿಗೂ ಕೂಡ ಫ್ರೀಯಾಗಿ ಕೊಡ್ತಾರೆ. ಆ VC ಅನ್ನುವಂಥ TV ಬಂದಿದೆ. ಆ TV ಹೊಸ ಟಿವಿಗೋಸ್ಕರ ಪ್ರಮೋಷನ್ ಕೊಟ್ಟಿದೆ. ಅದು ಹೊರಗಡೆ ಬಂದ ನಂತರ ಗಿಲ್ಲಿ ತಂಡದಲ್ಲಿರುವಂಥ ಎಲ್ಲರೂ ಕೂಡ ಫ್ರೀಯಾಗಿ ಆ ಟಿವಿಯನ್ನು ಕೊಡ್ತಾರೆ ಅಂತ ಮಾಹಿತಿ ಕೇಳ್ತಾ ಇದ್ದೇನೆ. ಸೊ ಹಾಗಾಗಿ ಇಷ್ಟು ಇವತ್ತಿನ ಎಪಿಸೋಡಲ್ಲಿ ಆಯಿತು ಅಂತ ಹೇಳ್ತಾ ತಮ್ಮಲ್ಲಿ ಮತ್ತೊಮ್ಮೆ ಧನ್ಯವಾದಗಳು. ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿ, ಒಂದು ದಿನದ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಹಾಗಾಗಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.